ನಮ್ಮ ಭೀಮರಾವ್ ಅಂಬೇಡ್ಕರ್ ಅವರ ಅಪೋಸಿಟ್ ಅಂತಂದರೆ ಎದುರ ದೊಡ್ಡವರು ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ಆ್ಯಂಡ್ ಸಮಾಜದ ಎಲ್ಲ ನಿಯಮಗಳು ಕೂಡ ಅಪೋಸಿಟ್ ಆಗಿ ನಿಂತ್ಕೊಂಡಿದ್ವು. ಬಟ್ ಆದ್ರೂ ಅವ್ರು ಯಾರಿಗೂ ಭಯ ಪಡಲಿಲ್ಲ. ಅವ್ರಿಗೆ ಗೊತ್ತಿದ್ದದ್ದು ಏನಂತಂದರೆ, ಭಯದಿಂದ ನಾವು ಬದುಕಿದ್ರೆ ನಮ್ಮ ಜೀವನದಲ್ಲಿ ನಾವು ನ್ಯಾಯವನ್ನು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಚಿಕ್ಕ ವಯಸ್ಸಿನಿಂದ ನೋವು ಮತ್ತು ಅವಮಾನವನ್ನೆಲ್ಲ ಅನುಭವಿಸಿದಂಥ ಅವರು ಭಯ ಅನ್ನುವ ಭಾವನೆ ಅನ್ನೋದು ಅವರ ಮನಸ್ಸೊಳಗೆ ಹೆಚ್ಚು ಕಾಲ ಉಳಿಯೋದಕ್ಕಾಗಲಿಲ್ಲ. ಅವರು ತಿಳ್ಕೊಂಡಿದ್ದು ಒಂದು ಸತ್ಯ ಏನಂತಂದರೆ, ಸತ್ಯ ಜೊತೆ ನಿಂತವರು ಯಾರಿಗೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ. ಅವರ ಶಕ್ತಿ ಹಣದಲ್ಲಿ ಮತ್ತು ಅಧಿಕಾರದಲ್ಲಿ ಇರಲಿಲ್ಲ, ಅವರ ಶಕ್ತಿ ಜ್ಞಾನದಲ್ಲಿತ್ತು. ಪುಸ್ತಕಗಳು ಅವರಿಗೆ ಧೈರ್ಯ ಕೊಟ್ಟಿದ್ದು ಮತ್ತು ಶಿಕ್ಷಣ ಅವರಿಗೆ ಕಾನ್ಫಿಡೆನ್ಸ್ ಕೊಟ್ಟಿತ್ತು. ಆ ರೀಸನ್ಗೆ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳ ಎದುರಲ್ಲೂ ಕೂಡ ತಲೆ ಬಾಗಲಿಲ್ಲ. ಅವರು ಹೇಳಿದ ಪ್ರತಿಯೊಂದು ಮಾತು ಕೂಡ ನ್ಯಾಯದ ಪರವಾಗಿತ್ತು. ಅದಕ್ಕೆ ಅವರ ಧ್ವನಿ ಯಾರಿಗೂ ಕೂಡ ಭಯ ಪಡಲಿಲ್ಲ ಅನ್ನೋದಕ್ಕೆ ಧ್ವನಿಯಾಯಿತು. ಜ್ಞಾನ ಹೊಂದಿದವರಿಗೆ ಭಯ ಇರಲ್ಲ ಆ್ಯಂಡ್ ಸತ್ಯದ ಜೊತೆ ನಿಂತವರಿಗೆ ಸೋಲಿರಲ್ಲ ಅಂತ. ಜೈ ಭೀಮ್, ಜೈ ಸಂವಿಧಾನ.